ಸರ್, ಈ ವರ್ಷ ಬಿಸಿಲಿನ ಅಭಾವ ವಿಪರೀತ ಇದೆ. ಜನ ಬಿಸಿಲಿಗೆ ಒಂಥರ ಅವ್ರಿಗೆ ಇರಿಟೇಷನ್ ಆಗ್ತಾ ಇದೆ, ಇರೋದಕ್ಕೆ ಆಗ್ತಾ ಇಲ್ಲ. 10 ನಿಮಿಷ ಕೂಡ ಬಿಸಿಲಲ್ಲಿ ಇರಕ್ ಆಗ್ತಾ ಇಲ್ಲ. ಸೊ ಅವ್ರು ಯಾವ ತರ ಪ್ರಿವೆನ್ಷನ್ಸ್ ನ ಫಾಲೋ ಮಾಡ್ಬೇಕು ಸರ್? ಗ್ಲೋಬಲ್ ವಾರ್ಮಿಂಗ್ ಆಸ್ ಅ ಪಾರ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಎಲ್ಲಾ ಕಡೆ ನಮ್ಮ ಎಸ್ಪೆಷಲಿ ನಮ್ಮ ದೇಶದಲ್ಲೂ ಅದು ಬೆಂಗಳೂರಿನಲ್ಲೂ ಸಹ ಮುಂಚೆ ಹೋಲಿಸಿದ್ರೆ ಟೆಂಪರೇಚರ್ ತುಂಬಾ ಜಾಸ್ತಿ ಆಗ್ತಾ ಇದೆ. ಸೊ ಆ ಸಂಬಂಧಪಟ್ಟ ಟೆಂಪರೇಚರ್ ಇನ್ಕ್ರೀಸ್ ಆಗಿರೋ ಸಂಬಂಧಪಟ್ಟದ್ದು ತೊಂದರೆಗಳು ವ್ಯಕ್ತಿಗಳಲ್ಲಿ ಆಗ್ಬೋದು. ಎಸ್ಪೆಷಲಿ ಇದು ಈ ಥರ ತೊಂದರೆಗಳು ಕಾಣಿಸ್ಕೊಳ್ಳೋದು ತುಂಬ ಚಿಕ್ಕ ವಯಸ್ಸಿನವರಲ್ಲಿ ಅಥವಾ ತುಂಬ ಏಜ್ ಆದವರಲ್ಲಿ, ವಯಸ್ಸಾದವರಲ್ಲಿ. ಸೊ ಇದು ಆಗದೆ ಇರೋಕ್ಕೆ ಇದ್ರ ಸಹ ಹೀಟಿಗೆ ಸಂಬಂಧಪಟ್ಟ ತೊಂದರೆಗಳು ಆಗಬಾರ್ದಂದ್ರೆ ಫಸ್ಟ್ ಪ್ರಿವೆನ್ಷನ್ ಏನಂತ ಹೇಳಿದ್ರೆ, ಆದಷ್ಟು ಪೀಕ್ ಅವರ್ಸಲ್ಲಿ 12 to 3 o'clock, ಇದು ಯೂಶಲಿ ದಟ್ ವಿಲ್ ಬಿ ದ ಪೀಕ್ ಟೆಂಪರೇಚರ್ ಇರೋ ಟೈಮಲ್ಲಿ ಆದಷ್ಟು ಹೊರಗಿನ ಆಕ್ಟಿವಿಟಿಗಳನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಇಫ್ ಪಾಸಿಬಲ್. ಆದರೆ ಇಲ್ಲ ಹಾಗೇ ಇಲ್ಲ ಅಂದರೆ ಸ್ಟ್ರೀನಿಯಸ್ ವರ್ಕ್, ತುಂಬ ದೈಹಿಕ ಶ್ರಮವನ್ನು ವಹಿಸಿ ಮಾಡುವಂಥ ಕೆಲಸನ ಬಿಸಿಲಲ್ಲಿ ಮಾಡಲೇಬಾರ್ದು ಆ ಟೈಮಲ್ಲಿ. ಸೊ ಅದನ್ನು ಅವಾಯ್ಡ್ ಮಾಡೋದ್ರಿಂದ ಪ್ರಿವೆಂಟ್ ಮಾಡ್ಬೋದು. ಹಾಗೆ ಅನಿವಾರ್ಯವಾಗಿ ಹೊರಗಡೆ ಹೋಗಲೇಬೇಕು, ಬಿಸಿಲಲ್ಲಿ ಎಲ್ಲ ನಡಿಬೇಕು ಅಂತ ಹೇಳಿದ್ರೆ ಚೆನ್ನಾಗಿ ಬಾಡಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಬಟ್ಟೆಯಲ್ಲಿ ಮುಖಕ್ಕೆ ಇದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಕೊಳ್ಳೋದು, ಚೆನ್ನಾಗಿ ಹೈಡ್ರೇಟ್ ಆಗೋದು, ನೀರನ್ನು ಚೆನ್ನಾಗಿ ಕುಡಿಯೋದ್ರಿಂದ ಇದರಿಂದ ಈ ಥರ ಆಗೋದನ್ನು, ಇದರಿಂದ ಆಗುವ ದುಷ್ಪರಿಣಾಮಗಳನ್ನು ತಡೆಗಟ್ಟಬಹುದು. ಸರ್, ಇವಾಗ ನೆಕ್ಸ್ಟ್ ಯಾವ ಮೂಮೆಂಟ್ ಅಲ್ಲಿ ಡಾಕ್ಟರ್ ನ ಭೇಟಿ ಆಗ್ಬೇಕು? ನನಗೆ ಹೀಟ್ ಸ್ಟ್ರೋಕ್ ಆಗಿದೆ ಅಂತ ಹೇಗೆ ಫೈಂಡ್ ಔಟ್ ಮಾಡೋದು ಹೇಗೆ ಸರ್? ಆದರೆ ಎನಿ ಸಿಂಪ್ಟಮ್ಸ್, ಬಿಸಿಲಿಗೆ ಹೋದಾಗ ಎನಿ ಸಿಂಪ್ಟಮ್ಸ್, ಬಿಕಾಸ್ ಇದು ಒಂದು ಸ್ಪೆಸಿಫಿಕ್ ಸಿಂಪ್ಟಮ್ ಏನಿಲ್ಲ. ಓಕೆ, ಕೆಲವರಿಗೆ ತುಂಬ ಎಕ್ಸೆಸಿವ್ ಸ್ವೆಟ್ಟಿಂಗ್ ಆಗಿ ಕೆಳಗಡೆ ಬಿದ್ದೋಗ್ಬಿಡ್ಬೋದು, ಪ್ರಜ್ಞೆ ತಪ್ಪಿ ಹೋಗ್ಬೋದು. ಸೊ ಅದಕ್ಕೂ ಮುಂಚೆ ಹಾರ್ಟ್ ಎಲ್ಲ ಜೋರಾಗಿ ಬಡ್ಕೊಂಡಂಗೆ ಸ್ವೆಟ್ಟಿಂಗ್ ಆಗೋದು, ಈ ಥರದ್ದೆಲ್ಲ ತೊಂದರೆಗಳಾಗ್ಬೋದು. ಮತ್ತು ಮೂತ್ರ ಇದು ಕಡಿಮೆ ಆಗ್ಬೋದು, ಮೂತ್ರ ಔಟ್ಪುಟ್ ಕಡಿಮೆ ಆಗ್ಬೋದು, ಅದು ಸ್ವಲ್ಪ ಲೇಟಾಗಿ. ಸೊ ಎನಿ ಅಬ್ನಾರ್ಮಲ್ ಫೀಲಿಂಗ್ ವೆನ್ ಯು ಆರ್ ಎಕ್ಸ್ಪೋಸ್ ಟು ಸನ್, ಹೊರಗಡೆ ಬಂದಾಗ ಎನಿ ಅಬ್ನಾರ್ಮಲ್ ಫೀಲಿಂಗ್ ಇದೆ ಆ ಟೈಮಲ್ಲಿ ಡಾಕ್ಟರ್ ಹತ್ರ ಬರೋದಕ್ಕೆ ಮುಂಚೆನೇ ಆದಷ್ಟು ಪ್ರಾಥಮಿಕ ಚಿಕಿತ್ಸೆಯನ್ನು ಮಾಡ್ಕೊಳ್ಳೋದು ಒಳ್ಳೆಯದು. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಒಂದು ಪ್ರೊಟೆಕ್ಷನ್ ಆಲ್ರೆಡಿ ನಾನು ಹೇಳಿದೆ. ಇನ್ನೊಂದೇನೆಂದರೆ ಹೈಡ್ರೇಷನ್ ಮಾಡ್ಕೊಳ್ಳೋದು. ಎಸ್ಪೆಷಲಿ ಈ ORSಗಳು ಬರುತ್ತಲ್ಲ, ORS ಅಂತ ಹೇಳಿದ್ರೆ ಕಮರ್ಷಿಯಲ್ ಇರೋದನ್ನೇ ತೊಗೋಬೇಕಂತ ಏನಿಲ್ಲ. ಮನೇಲೂ ಜ್ಯೂಸ್ಗಳನ್ನು ಸಾಧಾರಣವಾಗಿ ಈ ಲಿಂಬು ಜ್ಯೂಸಲ್ಲಿ ಲಿಂಬು ಇರುತ್ತೆ, ಸಾಲ್ಟ್ ಇರುತ್ತೆ, ಶುಗರ್, ಇದು ವೆರಿ ಸಿಂಪಲ್, ವೆರಿ ಬೇಸಿಕ್. ಇದರಲ್ಲಿ ಹೈಡ್ರೇಟ್ ಆಗೋದ್ರಿಂದನೂ ಇದರಿಂದ ಆಗೋ ದುಷ್ಪರಿಣಾಮಗಳನ್ನು ಸ್ವಲ್ಪ ಮಟ್ಟಿಗೆ ತಡೆಗಟ್ಬೋದು. ಆಮೇಲೆ ಡಾಕ್ಟರ್ ಹೆಲ್ಪ್ಗೆ ಕೇಳ್ಬೋದು, ಆಸ್ಪತ್ರೆಗೆ ಅದಕ್ಕೆ ಬರ್ಬೋದು. ಸರ್, ಈಗ ಸಮ್ಮರ್ ಸೀಸನ್ ಅಂತಾನು ಏನೋ ಹೊಟ್ಟೆ ನೋವಿನ ಸಮಸ್ಯೆ ಜನರಲ್ಲಿ ವಿಪರೀತ ಕಾಣಿಸ್ಕೊಳ್ತಾ ಇದೆ ಅಂತ ಕೇಳ್ಪಡ್ತಾ ಇದ್ದೀವಿ. ಇದಕ್ಕೂ ಅದಕ್ಕೂ ಏನಾದ್ರು ಲಿಂಕ್ ಇದೆಯಾ? ಲಿಂಕ್ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಬಿಸಿಲಿಗೆ ಇರ್ಲಿಕ್ಕಿಲ್ಲ. ಬಿಸಿಲಿ ಟೈಮಲ್ಲಿ ಯೂಶಲಿ ಏನಾಗುತ್ತೆ ಅಂದರೆ ಕ್ಲೀನ್ ವಾಟರ್ದು ಸ್ವಲ್ಪ ಡೆಫಿಷಿಯನ್ಸಿ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಇಫ್ ಯು ಆರ್ ಈಟಿಂಗ್ ಔಟ್ ಸೈಡು, ಅದು ಇದೆಲ್ಲ ಒಳ್ಳೆಯ ಶುದ್ಧೀಕರಿಸಿದ ನೀರು ಆ ಟೈಮಲ್ಲಿ ಸಮ್ಮರಲ್ಲಿ ಸಿಗೋದು ಸ್ವಲ್ಪ ಕಷ್ಟ ಆಗ್ಬೋದು ಕೆಲವರಿಗೆ. ಸೊ ಆ ಥರ ಇದ್ದಾಗ ಶುದ್ಧೀಕರಿಸಿದ ನೀರಿಲ್ಲ, ಕಂಟ್ಯಾಮಿನೇಟೆಡ್ ಫುಡ್, ಆದಷ್ಟು ಹೊರಗಡೆ ತಿಂದೇ ಇರೋದು ಒಳ್ಳೇದು ಇಂಥ ಸಮಯದಲ್ಲಿ. ಓಕೆ, ಸೊ ಅದು ಹೈಜಿನಿಕ್ ಇಲ್ಲ ಅಂತ ಹೇಳಿದ್ರೆ ಅದು ದಟ್ ಈಸ್ ಎ ಸೋರ್ಸ್ ಫಾರ್ ಇನ್ಫೆಕ್ಷನ್. ಓಕೆ, ಶುದ್ಧೀಕರಿಸಿದ ನೀರು. ಸೊ ಆ ಇನ್ಫೆಕ್ಷನ್ ರಿಲೇಟೆಡ್ ತೊಂದರೆಗಳು ಹೊಟ್ಟೆಯಲ್ಲಿ ಆಗ್ಬೋದು, ಬೇದಿ ಆಗೋದು, ವಾಂತಿ ಆಗೋದು, ಈ ಥರದ್ದೆಲ್ಲ ಸಮ್ಮರಲ್ಲಿ ಯೂಶಲಿ ಜಾಸ್ತಿ ಬಿಕಾಸ್ ಆಫ್ ಕಂಟ್ಯಾಮಿನೇಟೆಡ್ ವಾಟರ್ ಆ್ಯಂಡ್ ಫುಡ್. ಸೊ ಅದನ್ನು ಅವಾಯ್ಡ್ ಮಾಡೋದು ಒಳ್ಳೇದು ಈ ಸಮಯದಲ್ಲಿ. ವೆರಿ ಇಂಪಾರ್ಟೆಂಟ್ ಕ್ವಶನ್, ಈ ಸಮ್ಮರ್ ಅಲ್ಲಿ ಆಹಾರ ಕ್ರಮ ಯಾವ ತರ ಇರಬೇಕು? ಆಹಾರ ಕ್ರಮ ನಿಮ್ದು ರೆಗ್ಯುಲರ್ದನ್ನು ಚೇಂಜ್ ಮಾಡೋ ಅಗತ್ಯ ಏನಿಲ್ಲ. ಬಟ್ ಓನ್ಲಿ ಇಂಪಾರ್ಟೆನ್ಸ್ ಯು ಶುಡ್ ಗಿವ್ ಇಟ್ಸ್ ಟು ಲಿಕ್ವಿಡ್ಸ್. ಓಕೆ, ನೀವು ಯಾವುದನ್ನು ಹೊಸ ಊಟನ ಏನು ಟ್ರೈ ಮಾಡೋ ಅಂತ ಅವಶ್ಯಕತೆನೇ ಇಲ್ಲ. ನೀವು ದಿನ ಏನು ಮಾಡ್ತಾ ಇದ್ರೆ ಅದನ್ನೇ. ಬಟ್ ಏನಂದರೆ ಸ್ವಲ್ಪ ಲಿಕ್ವಿಡ್ ಅಂಶನ ಜಾಸ್ತಿ ಮಾಡೋದು. ಓಕೆ, ನೀರು ಕುಡಿಯೋದು, ಜ್ಯೂಸ್ಗಳಂದರೆ ಮನೇಲೇ ಮಾಡಿದ್ದು, ಹೊರಗಡೆದು ಯಾವುದು ಅಂಗಡಿಯಲ್ಲಿ ತೊಗೊಂಡು ಕುಡಿಬೇಕು ಆ ಥರದ್ದೇನು ಇಲ್ಲ. ಸಿಂಪಲ್, ನಾನು ಹೇಳಿದಾಗ ಆಗಲೇ ಲಿಂಬು ರಸಗಳು ವಿತ್ ಸಾಲ್ಟ್ ಆ್ಯಂಡ್ ಶುಗರ್. ಸೊ ಈ ಥರ ಸಿಂಪಲ್ ಇದನ್ನು ಹೈಡ್ರೇಷನ್ ಚೆನ್ನಾಗಿ ಮೇಂಟೈನ್ ಮಾಡಿ, ಮತ್ತು ಹೊರಗಡೆ ಹೋದಾಗ ಕವರ್ ಮಾಡಿ, ಪೀಕ್ ಅವರಲ್ಲಿ ಆದಷ್ಟು ಸ್ಟ್ರೇನಿಯಸ್ ಆ್ಯಕ್ಟಿವಿಟೀಸನ್ನು ಮಾಡೋದನ್ನು ಅವಾಯ್ಡ್ ಮಾಡಿ.